ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತರು ಹೆದರುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಹೆದರಿಸುವ ಕೆಲಸವನ್ನ ಮಾಡ್ತಾ ಇದೆ. ಯಾರು ಧೃತಿಗೆಡಬೇಡಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಹಿಂದೂ ಕಾರ್ಯಕರ್ತರ ರಕ್ಷಣೆ ನಮ್ಮ ಹೊಣೆ ಅನ್ನುವ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲೇ ಬೀಡುಬಿಟ್ಟಿರ್ತಕ್ಕಂಥ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಇವತ್ತು ಪ್ರತಿಭಟನೆಯಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಮ ಮಂದಿರ ಉದ್ಘಾಟನೆ ಆಗೋಕ್ಕೆ ಇನ್ನೊಂದು 20 ದಿನ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿ ರಾಮ ಭಕ್ತರನ್ನು, ಕರಸೇವಕರನ್ನು ಬೆದರಿಸುವ ತಂತ್ರಗಾರಿಕೆಗೆ ಕಾಂಗ್ರೆಸ್ ಬಂದಿರೋವಂಥದ್ದು ದುರಾದೃಷ್ಟಕರ. ಒಂದು ರೀತಿ ಸೇಡಿನ ರಾಜಕಾರಣಕ್ಕೆ ಕಾಂಗ್ರೆಸ್ ಇಳಿದಿರೋವಂಥದ್ದು. ಆ ನಾಯಕತ್ವ ಹುಬ್ಬಳ್ಳಿಯಲ್ಲಿ ನಮ್ಮ ಕರಸೇವಕರು 30 ವರ್ಷದ ಹಿಂದೆ ಕೇಸು, 30 ವರ್ಷದ ಹಿಂದೆ ಕೇಸನ್ನು ಇವಾಗೇ ರೀಓಪನ್ ಮಾಡಿದ್ದಾರೆ. ಯಾಕೆ? ಅಯೋಧ್ಯೆ ಉದ್ಘಾಟನೆ ಆಗ್ತಾ ಇದೆ. ಮನೆ ಮನೆಗೂ ಮಂತ್ರಾಕ್ಷತೆಯನ್ನು ಕಾರ್ಯಕರ್ತರು ತೊಗೊಂಡೋಗಿ ಕೊಡ್ತಾ ಇದ್ದಾರೆ. ಜನ ಭಾಳ ಒಂದು ರೀತಿ ದೇವರೇ ಮನೆ ಬಗ್ಗೆ ಬಂದಂಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಇದೆಲ್ಲ ಅವ್ರಿಗೆ ಒಂಥರ ಹೊಟ್ಟೆ ಉರಿ ಶುರುವಾಗಿದೆ. ಯಾಕಂದರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಏನೋ BJP ಅವರೆಲ್ಲ ಮನೆ ಮನೆಗೆ ಅಕ್ಷತೆ ತೊಗೊಂಡೋಗಿ ಕೊಡ್ತಾವ್ರು. ನಾವೆಲ್ಲ ಕೊಡ್ತಾ ಇರೋದು, ಹಿಂದೂ ಕಾರ್ಯಕರ್ತರು ತೊಗೊಂಡೋಗಿ ಕೊಡ್ತಾ ಇರೋದು. ಅಂದರೆ ಇದೊಂದು ಸೂಚಕ ಅವ್ರದ್ದು. ಈಗ 30 ವರ್ಷ ಆದಮೇಲೆ ಅದರಲ್ಲೂ 3 ಜನ ಸತ್ತೋಗಿದ್ದಾರೆ, 5 ಜನ ಖುಲಾಸ್ ಆಗಿದ್ದಾರೆ. ನಾನು ನೆನ್ನೆ ಆ ಕಾಪಿಯನ್ನು ನೋಡಿದೆ. ನಾನು ಯಾವುದು ಜಡ್ಜ್ಮೆಂಟ್ ಕಾಪಿಯನ್ನು, ಯಾರು ಖುಲಾಸ್ ಆಗಿದ್ದಾರೆ ಆ ಜಡ್ಜ್ಮೆಂಟಲ್ಲಿ ಬಂದಿದೆ ಇವರು ಅಲ್ಲಿ ಗಲಾಟೆ ಮಾಡಿರೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಆ ಕೇಸಲ್ಲಿ ಸಾಕ್ಷಿನೇ ಇಲ್ಲ, ಇವರು ಗಲಾಟೆ ಮಾಡಿರೋಕ್ಕೆ ಸಾಕ್ಷಿನೇ ಇಲ್ಲ ಅಂತ 5 ಜನನ ಅಕ್ವಿಟ್ ಮಾಡಿಬಿಟ್ಟಿದ್ದಾರೆ. ಏನೂ ಇಲ್ಲ. ನಾನು ನಮ್ಮ ಲಾಯರ್ ಹತ್ರ ಮಾತಾಡಿದೆ, ಏನಪ್ಪ ನನಗೊಂದು FIR ಕಾಪಿ ಕಳಿಸು ಅಂದರೆ, ಇಲ್ಲ FIR ಕಾಪಿ, ಕಂಪ್ಲೇಂಟ್